ಬೆಂಗಳೂರಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ನಾಯಿಯನ್ನು ಕೊಂದು ಅದರ ಜೊತೆಗೆ ಮಹಿಳೆಯೊಬ್ಬರು ವಾಸ ಇದ್ರು. ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂತಹ ಆರೋಪ ಆ ಮಹಿಳೆಯ ಮೇಲೆ ಕೇಳಿ ಬರ್ತಾ ಇದೆ. ಮಹದೇವಪುರದಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳುವಂತ ಘಟನೆ ಇದು. ಗಬ್ಬು ವಾಸನೆಯ ಮಧ್ಯೆಯೇ ಮನೆಯಲ್ಲಿ ತ್ರಿಪರ್ಣ ವಾಸ ಇದ್ರು. ವಾಸನೆಯಿಂದ ಕಂಗೆಟ್ಟು ಅಕ್ಕಪಕ್ಕದವರು ದೂರು ಕೊಟ್ಟಿದ್ದಾರೆ. ಮನೆ ಬಂದು ನೋಡಿದಾಗ, ಮನೆಯನ್ನ ಪರಿಶೀಲನೆ ಮಾಡಿದಾಗ ಬಿಬಿಎಂಪಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಒಂದು ಶ್ವಾನ ಸತ್ತಿದ್ರೆ ಮತ್ತೊಂದು ನಾಯಿ ಸಾಯೋ ಸ್ಥಿತಿಯಲ್ಲಿದೆ. ಇನ್ನು ಮೃತಪಟ್ಟ ನಾಯಿಯನ್ನು ವಾಮಾಚಾರಕ್ಕೆ ಬಳಸಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹದೇವಪುರ ಠಾಣೆಯಲ್ಲಿ ಮಹಿಳೆ ತ್ರಿಪರ್ಣ ವಿರುದ್ಧ FIR ದಾಖಲಾಗಿದೆ. ನೋಡ್ತಾ ಇದ್ದೀರಿ, ಇದೇ ತ್ರಿಪರ್ಣ ಅವರು. ಇವರ ಮನೆಯಲ್ಲಿ ನಾಯಿಯೊಂದು ಸತ್ತಿತ್ತು. ಆ ಸತ್ತು ಹೋಗಿರುವಂಥ ನಾಯಿಯ ಮಧ್ಯೆಯೇ ಅವರು ಬದುಕ್ತಾ ಇದ್ರು. ಇನ್ನೊಂದು ನಾಯಿ ಸಾಯೋ ಸ್ಥಿತಿಯಲ್ಲಿತ್ತು. ಇದೀಗ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕೆ ಈ ರೀತಿ ವರ್ತಿಸಿದ್ರು ಮಹಿಳೆ ಅನ್ನೋದರ ಬಗ್ಗೆ ಸಂಶಯ ಮೂಡ್ತಾ ಇದೆ. No, it's not to police to come, but because he is totally seriously, dog has been dead. You didn't inform BBMP? No, dog has been dead because it was ill. Ill means in the sense suddenly it was unable to Yeah, it's breathe. under postmortem, right? No, it is not about postmortem. No, this is completely negligent of your things. No, it is not. 3 dogs are under observation. Anything happens to dog, you should update our BBMP. How can you? No, I did not call you because I had to. No, these answers I don't accept. spoke to Vivek sir and he was not picking my calls, so that's the reason I. You would have called me. You don't have my number? My phone actually got. See, these silly answers I don't know. See, one dog is dead. No, For those answer. reasons only, from beginning we are telling you. You didn't even bother about those dogs' health. No, I bothered sir. No, it should undergo postmortem. And which boy you just hand over the dog body? I'm just asking to come. Police. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಪ್ರಗತಿ, ಇಲ್ಲಿ ಈ ತ್ರಿಪರ್ಣ ನಾಯಿಯನ್ನ ಕೊಂದಿರೋದಾ ಅಥವಾ ಸತ್ತಿರೋ ನಾಯಿಯನ್ನ ಮಣ್ಣು ಮಾಡದೆ ಹಾಗೆ ಇಟ್ಕೊಂಡಿರೋದಾ? ಏನು ಹೇಳ್ತಾರೆ ಅವರು ಅಧಿಕಾರಿಗಳ ಮುಂದೆ? ರಕ್ಷತ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ 26ನೇ ತಾರೀಕು ಅಧಿಕಾರಿಗಳ ಗಮನಕ್ಕೆ ಜೊತೆಗೆ ಪ್ರಾಣಿ ಪ್ರಿಯರ ಗಮನಕ್ಕೆ ಬರುತ್ತೆ. ಸದ್ಯ ಅವರ ಹತ್ರ ಇರುವಂತಹ ಪ್ರಶ್ನೆ ಇದೆ. ಅಂದ್ರೆ ಅವರು ಸ್ಥಳೀಯರೆಲ್ಲರೂ ಕೂಡ ದೂರು ಕೊಟ್ಟಂತಹ ಸಂದರ್ಭದಲ್ಲಿ 26ನೇ ತಾರೀಕು ಆ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಪಾರ್ಟ್ಮೆಂಟ್ಗೆ ಹೋಗಿ ಆಕೆಯ ಫ್ಲಾಟ್ನ ಹತ್ರ ನಿಂತಿದ್ದಾಗ ಆಕೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ನಿಮ್ದೇನಿದೆ, ಏನ್ ಮಾತಾಡೋದ್ರು ಇಲ್ಲೇ ಮಾತಾಡಿ ಅನ್ನುವಂತಹ ಆವಾಜನ್ನ ಹಾಕ್ತಾಳೆ. ಅದಾದ್ಮೇಲೆ ಹೊಯ್ಸಳ ಪೊಲೀಸ್ಗೆ ಕರೆ ಮಾಡಿ ಅವ್ರನ್ನ ಕರ್ಸ್ಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರು ಬಂದ ಮೇಲೆ ಆಕೆ ಫ್ಲಾಟ್ ನ ಒಳಗಡೆ ಬಿಟ್ಕೊಳ್ತಾಳೆ. ಬಿಟ್ಕೊಂಡಂತಹ ಸಂದರ್ಭದಲ್ಲಿ ಗಬ್ಬು ವಾಸನೆ ನಾರ್ತಾ ಇದೆ. ಈ ಒಂದು ನಾಯಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆ ನಾಯಿಯ ಗಂಟಲನ್ನ ತೀಳಿ ಕೊಂದಿರುವಂತಹದ್ದು ಅನ್ನುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇರುವಂತಹದ್ದು ರಕ್ಷತ್. ಅದಾದ್ಮೇಲೆ ಈಕೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ. ಆದ್ರೆ ಪ್ರಾಣಿ ಪ್ರಿಯರು ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಮನೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಕೆಲವು ವಸ್ತುಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇದನ್ನ ಬ್ಲಾಕ್ ಮ್ಯಾಜಿಕ್ ಗೆ ಯೂಸ್ ಮಾಡಿರಬಹುದು ಅನ್ನುವಂಥದ್ದು ಅವರ ಒಂದು ಅನುಮಾನ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಹದೇವಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ. ಆಕೆ ನೋಡೋದಕ್ಕೆ ವೆಲ್ ಎಜುಕೇಟೆಡ್ ತರನೇ ಕಾಣಿಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ವಿಲಕ್ಷಣ ವರ್ತನೆಯನ್ನ ತೋರೋ ತರ ಕಾಣಿಸ್ತಾ ಇಲ್ಲ. ಆದ್ರೆ ಯಾಕೆ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾಳೆ ಅನ್ನುವಂಥದ್ದು ಸದ್ಯ ಇರುವಂತಹ ಪ್ರಶ್ನೆ ರಕ್ಷತ್. ಆದ್ರೆ ಮನೆ ಒಳಗಡೆ ಅಂತೂ ಹೋಗುವಾಗ ಎರಡೆರಡು ಮಾಸ್ಕ್ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಆಕೆ ಮಾತ್ರ ನಾರ್ಮಲ್ ಆಗಿ ಮಾಸ್ಕ್ ಇಲ್ಲದೆ ಆರಾಮ್ಸೆ ಅವಳು ಹೇಗೆ ನಿತ್ಯ ಜೀವನವನ್ನ ನಡೆಸ್ತಾರೆ ಅದೇ ರೀತಿಯಾಗಿ ಆಕೆ ನಾರ್ಮಲ್ ಆಗಿ ಮನೆ ಒಳಗಡೆ ಇದ್ದಂತಹ ಚಿತ್ರಣ ಕಂಡು ಬರುತ್ತೆ. ಆದ್ರೆ ಇದೇ ತಿಂಗಳ ಏನ್ ಕೆಲಸ ಮಾಡ್ತಾರೆ ಇವರು? ರಕ್ಷತ್ ಅವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲೇ ಸ್ಥಳೀಯರು ಹೇಳೋ ಪ್ರಕಾರ ಆಕೆಗೆ ಈಗ ಯಾವುದೇ ಕೆಲಸ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಅಕ್ಕಪಕ್ಕ ಇರುವಂತಹ ಫ್ಲಾಟ್ ಅವರಿಗೆ ಗಬ್ಬು ವಾಸನೆ ಬಂದು 2-3 ದಿನ ನೋಡಿ ಸಾಕಾಗಿ ಆಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ಒಂದಷ್ಟು ಈಕೆ ವಿರುದ್ಧ ಜನವರಿಗೂ ಕೂಡ ಒಂದು ಕಂಪ್ಲೇಂಟ್ ಆಗಿರುತ್ತೆ ರಕ್ಷತ್. ಅದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ನಾಯಿಯನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಾಯಿಗೆ ಹೊಡೆಯೋದು ಬಡಿಯೋದು, ಮತ್ತೆ ಅವ್ರ ಮನೆಯಿಂದ ಜಾಸ್ತಿ ಶಬ್ದ ಬರೋದು, ನಾಯಿ ಚೀರಾಟ ಕೂಗಾಟ ಕೇಳಿ ಬರುತ್ತೆ ಅಂತ ಪ್ರಾಣಿದಯ ಸಂಘದವರಿಗೆ
ಜನವರಿಯಲ್ಲೂ ಕೂಡ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ಹಾಗಾಗಿ ಅವರು ಕೂಡ ಈ ಫ್ಲಾಟ್ ಅನ್ನ ಗಮನಿಸ್ತಾ ಇರ್ತಾರೆ, ಪ್ರಾಣಿಗಳ ಮೇಲೆ ನಿಗಾ ಇಟ್ಟಿರ್ತಾರೆ. ಆದ್ರೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈಕೆ ಹತ್ರ 3 ನಾಯಿ ಇರುತ್ತೆ. ಅದರಲ್ಲಿ ಒಂದು ನಾಯಿ ಸತ್ತು ಅದರ ಪರಿಸ್ಥಿತಿ ನೋಡಿದ್ರೆ ಮನುಷ್ಯನಿಗೆ ನೋಡಕ್ಕಾಗಲ್ಲ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆ ನಾಯಿಯ ಒಂದು ದೇಹ ಇತ್ತು. ಅದಾದ್ಮೇಲೆ ಉಳಿದಂತೆ ಇನ್ನ ಒಂದು 2 ನಾಯಿ ಇತ್ತು. ಅದು ಒಂಥರ ಅವು ಕೂಡ ಈಗ್ಲೂ ಆಗ್ಲೋ ಸಾಯೋ ಸ್ಟೇಜ್ ನಲ್ಲಿ ಇರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.